ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವಿತ್ ಚಾನಲ್ಗೆ. ಈ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತಂದರೆ, ಕೆಲವು 4 ಸ್ಟಾಕು ಇವಾಗ ಹೂಡಿಕೆ ಮಾಡ್ಬೋದಾ ಮಾಡಬಾರ್ದಾ ಅಂತ. ಓಕೆ, ಮೊದಲು ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ. ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಬೈಯಿಂಗ್ ಆಗಲಿ ಸೆಲ್ಲಿಂಗ್ ಆಗಲಿ ನಿಮಗೆ ಕಾಲ್ಸ್ ಕೊಡ್ತಾ ಇಲ್ಲ. ಇದು ಬಂದುಬಿಟ್ಟು ಪ್ಯೂರ್ಲಿ ಎಜುಕೇಷನ್ ಪರ್ಪಸ್ಗೆ ಮಾತ್ರ ನೀವು ಕನ್ಸಿಡರ್ ಮಾಡಿ. ಓಕೆ, ಇಲ್ಲಿ ನೀವು ಈ ರೀತಿ ನಮ್ಮ ಸ್ವಿಂಗ್ ಟ್ರೇಡಿಂಗ್, ನಮ್ಮ ಕೋರ್ಸ್ನ ಒಂದು ಭಾಗವಾದ ಸ್ವಿಂಗ್ ಟ್ರೇಡಿಂಗ್ ಮೆಥಡಲ್ಲಿ ಈ ಸ್ಟಾಕು ಬೈಯಲ್ಲಿ ಬಂದಿದೆ. ಓಕೆ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೊರತು ಇದಕ್ಕೆ ನಿಮಗೆ ರೆಕಮೆಂಡೇಷನ್ ಅಲ್ಲ. ಯಾವ ಕಾರಣಕ್ಕೋಸ್ಕರ ನೀವು ಲರ್ನ್ ಮಾಡಿ ನೀವೇ ಈ ರೀತಿ ಸ್ಟಾಕ್ನ ಸೆಲೆಕ್ಟ್ ಮಾಡ್ಬೋದು ಅನ್ನೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟು ಒಂದು 3 ದಿನ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, SBI ಡಾಕ್ಟರ್ ರೆಡ್ಡಿ ಲೂಪಿನಲ್ಲಿ ನಮಗೆ ಇಲ್ಲಿ ಈ ಪ್ರೈಸ್ ಮೇಲೆ ಬಂದಿದ್ದರೆ ನಾವು ಬೈ ಮಾಡ್ಬೋದು ಅಂತ ಹೇಳಿದ್ದೆ. ಬಟ್ ಬಂದಿತ್ತಾ? ಇಲ್ಲ. ಇವತ್ತು ಬಂದಿದೆ ನೋಡಿ. ಇವತ್ತು ಇಲ್ಲಿ ಲೂಪಿನಲ್ಲಿ ನಮಗೆ ಇಲ್ಲಿ ಬೈಯಿಂಗ್ ಝೋನ್ ಬಂದಿದೆ. ಫಸ್ಟು ನಮಗೆ ನಮ್ಮ ಸೆಟಪ್ ಪ್ರಕಾರ ಸ್ವಿಂಗ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಇಲ್ಲಿ ಸ್ವಿಂಗ್ ಟ್ರೇಡಿಂಗಿಗೆ ಇವಾಗ ನಮ್ಗೆ ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ನಾವು ಫಸ್ಟು ನೋಡಬೇಕಾಗಿರೋದು ನಮಗೆ ಟಾರ್ಗೆಟ್ ಎಷ್ಟು ಪ್ರೈಸ್ ಹೋಗುತ್ತೆ, ನಮಗೆ ಎಷ್ಟು ಲಾಭ ಬರುತ್ತೆ ಅಂತ ನೋಡಬಾರ್ದು. ಫಸ್ಟು ನಾವು ನೋಡಬೇಕಾಗಿರೋದೇ ನಮ್ಮ ರಿಸ್ಕ್ ಎಷ್ಟಿದೆ ಅಂತ. ರಿಸ್ಕ್ ಎಷ್ಟಿದೆ? ಇದು ಬಂದುಬಿಟ್ಟು 1960ಕ್ಕೆ ಕ್ಲೋಸ್ ಆಗಿದೆ. ಲೋ ಬಂದುಬಿಟ್ಟು 1905 ಇದೆ. ಅಂದರೆ 1900ಕ್ಕೆ ನಾವು ಸ್ಟಾಪ್ ಲಾಸ್ ಇಡಬೇಕಾಗುತ್ತೆ. ಆಲ್ಮೋಸ್ಟ್ 61 ಪಾಯಿಂಟ್ ಸ್ಟಾಪ್ ಲಾಸ್. ಇದ್ರ ಮೇಲೆ ನೆಕ್ಸ್ಟು ನಮ್ಮ ಮೆಥಡಲ್ಲಿ ಏನು ಬರುತ್ತೆ, ನಮ್ಮ ಪೊಸಿಷನ್ ಸೈಜು, ಕ್ವಾಂಟಿಟಿ ಸೈಜ್, ಪೊಸಿಷನ್ ಸೈಜ್ ಎಷ್ಟು ಇಡಬೇಕು ಅಂತ. ಏನಕ್ಕೆಂದರೆ ರಿಸ್ಕ್ ಇಷ್ಟು ಗೊತ್ತಾಯಿತು. ಇವಾಗ 100 ಕ್ವಾಂಟಿಟಿ ನೀವು ಬೈ ಮಾಡ್ಬೋದಾ, ಇಲ್ಲ 1000 ಕ್ವಾಂಟಿಟಿ ಬೈ ಮಾಡಬೇಕಂತ ನಾವು ಈ ರಿಸ್ಕ್ ಮೇಲೆ ಡಿಪೆಂಡ್ ಮಾಡ್ತೀವಿ ಅಲ್ವಾ. ಆ ರೀತಿ ಇವತ್ತು ಲೂಪಿನ್ಗೆ ನಮಗೆ ಸ್ವಿಂಗ್ ಟ್ರೇಡಿಂಗ್ಗೆ ಆಪರ್ಚುನಿಟಿ ಸಿಕ್ಕಿದೆ. ಓಕೆ, ಅದೇ ರೀತಿ ನೆಕ್ಸ್ಟು ಸ್ಟಾಕ್ ನೋಡೋಣ. ನೆಕ್ಸ್ಟು ಸ್ಟಾಕು LTIM ಅಲ್ಲಿ ನಮಗೆ ಆಪರ್ಚುನಿಟಿ ಸಿಕ್ಕಿದೆಯಾ ನೀವೇ ಹೇಳಿ. ಒಂದು ನಮ್ಮ ಸ್ವಿಂಗ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಇದು ಒಂದು ಝೂನಲ್ಲಿ ನಾವು ಮಾರ್ಕ್ ಮಾಡಿ ಇಟ್ಕೊಂಡಿದ್ವಿ. ಈ ಝೂನಲ್ಲಿ ನಾವೇನು ಹೇಳಿದ್ವಿ, ನಾವು ಗ್ರೀನ್ ಕಲರ್ ಕ್ಯಾಂಡಲ್ ಇಲ್ಲಿ ಬರಬೇಕು. ಬಟ್ ಇಲ್ಲಿ 2 ರೆಡ್ ಕ್ಯಾಂಡಲ್ ಟಚ್ ಆಗಿದೆ, ನಾವು ಕನ್ಸಿಡರ್ ಮಾಡ್ಬೋದು. ಬಟ್ ಅದೇ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಇರಬೇಕು. ಬಟ್ ಆಗಿದೆಯಾ? ಇಲ್ವಾ. ಸೊ ಇದನ್ನು ನಾವು ವಾಚ್ ಲಿಸ್ಟಲ್ಲಿ ಇಟ್ಕೋಬೋದು. ಇವಾಗ ಹೂಡಿಕೆ ಮಾಡೋಂಗಿಲ್ಲ. ಇನ್ ಕೇಸ್ ನಾಳೆ ಬಂದುಬಿಟ್ಟು ಈ ಪ್ರೈಸ್ ಮೇಲೇ ಓಪನ್ ಆಗಿ ಇಲ್ಲಿ ಕ್ಲೋಸ್ ಕೊಟ್ಟಾಗ ಮಾತ್ರ ನಾವು ಬೈ ಮಾಡ್ತೀವಿ, ಹೊರತು ಇಲ್ಲಿ L&T ಮೈಂಟ್ರಿಯಲ್ಲಿ ಬಂದುಬಿಟ್ಟು ನಾವು ಬೈ ಮಾಡೋಂಗಿಲ್ಲ. ಇನ್ ಕೇಸ್ ಪ್ರೈಸ್ ಬಂದುಬಿಟ್ಟು ಇದು ಕೆಳಗಡೆನೇ ಹೋಗಿ ಕ್ಲೋಸ್ ಕೊಟ್ಟರೆ ಬೈ ಮಾಡೋಂಗಿಲ್ಲ, ಮತ್ತು ಕೆಳಗಡೆಯಿಂದ ಮೇಲೆ ಹೋಗಿ ಕ್ಲೋಸ್ ಕೊಟ್ಟರು ಕೂಡ ನಾವು ಬೈ ಮಾಡೋಂಗಿಲ್ಲ. ಆಲ್ರೆಡಿ ರೂಲ್ ಹೇಳಿದ್ದೀನಿ. ಈ ರೀತಿ ಸ್ಟಾಕ್ಗಳನ್ನ ಸೆಲೆಕ್ಟ್ ಮಾಡಬೇಕಂತಂದರೆ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು 6 ತಿಂಗಳು 3 ಕೋರ್ಸ್ ಇದೆ. 3 ಕೋರ್ಸು 5000 ರೂಪಾಯಿಗೆ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಈ ರೀತಿ ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೋಬೋದು. ಅದೇ ರೀತಿ ಮಾರುತಿ ಕೂಡ ನಮಗೆ ವಾಚ್ ಲಿಸ್ಟಲ್ಲಿ ಬಂದಿದೆ. ಇವಾಗ ನಮ್ಮ ಇಂಪಾರ್ಟೆಂಟ್ ಝೋನಲ್ಲಿ ಫಸ್ಟು ನಮಗೆ ಸಿಕ್ಕಿದ್ದು ಇಲ್ಲಿ, ಸೆಕೆಂಡ್ ಇಲ್ಲಿ ಸಿಕ್ಕಿತ್ತು. ಬಟ್ ಆದರೆ ಇದನ್ನು ಬಿಟ್ಬಿಡಿ. ಇವಾಗ ಮುಗಿದೋಗಿರೋದನ್ನ ಯಾರು ಬೇಕಾದ್ರೆ ಹೇಳ್ಬೋದು. ಮುಗಿದೋಗಿರೋದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಇಲ್ಲಿಗೆ ಇವಾಗ ಮತ್ತೆ ನಮ್ಮ ಝೂನಲ್ಲಿ ಬಂದಿದೆ. ಓಕೆ, ಈ ಝೂನಲ್ಲಿ ಬಂದಿದೆ. ಇವಾಗ ನಮಗೇನು ಇಂಪಾರ್ಟೆಂಟು, ಇಲ್ಲಿ ರೆಡ್ ಕ್ಯಾಂಡಲ್ ಇರೋದ್ರಿಂದ ನಾವು ಬೈ ಮಾಡಲ್ಲ. ನಾಳೆ ಇನ್ ಕೇಸ್ ಇಲ್ಲಿ ಬಂದುಬಿಟ್ಟು ಬೈಯಿಂಗ್ ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ನಾವೇನು ಮಾಡ್ತೀವಿ, ಬೈ ಮಾಡ್ಬೋದು. ಮಾರುತಿಯಲ್ಲಿ ಹೂಡಿಕೆ ಮಾಡ್ಬೋದು ನಾವು ಸ್ವಿಂಗ್ ಟ್ರೇಡಿಂಗಿಗೆ. ಅದೇ ರೀತಿ 4ನೇ ಸ್ಟಾಕ್ ಬಂದುಬಿಟ್ಟು ಸಿಪ್ಲಾ ನೋಡೋಣ. ಸಿಪ್ಲಾ ನೋಡಿ ನಮಗೆ ಬೈಯಿಂಗ್ ಝೋನ್ ಸಿಕ್ಕಿದೆ. ಓಕೆ, ನಮಗೆ ಇವಾಗ ಇದು ಸೇಮ್ ಟೀಮ್. ಆಲ್ರೆಡಿ ನಾನು ಹೇಳ್ದಂಗೆ ಇದು ಪಾಯಿಂಟ್ಸ್ ಎಷ್ಟಿದೆ ಅಂತ ನೋಡಬೇಕಾಗುತ್ತೆ. ಅದರ ಮೇಲೆ ನಮ್ಮ ಪೊಸಿಷನ್ ಸೈಜು ತೊಗೋಬೇಕಾಗುತ್ತೆ. ಇಲ್ಲಿಂದ ಇದು ನಮ್ಮ ಸ್ವಿಂಗ್ ಟ್ರೇಡಿಂಗ್ ರೂಲ್ ಪ್ರಕಾರ ಇದು ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಇದೆ. ಗ್ಯಾರಂಟಿ ಹೋಗುತ್ತಾ? ಇಲ್ಲ. ಮಾರ್ಕೆಟ್ನ ಯಾರಿಂದ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ನಮ್ಮ ರಿಸ್ಕನ್ನ ಕ್ಯಾಲ್ಕುಲೇಟ್ ಮಾಡಿ ಅದರ ಮೇಲೆ ನಾವು ಪೊಸಿಷನ್ ಟೈಮ್ ತೊಗೊಂಡು ನಾವು ಬೈ ಮಾಡಬೇಕಾಗುತ್ತೆ ಸ್ವಿಂಗ್ ಟ್ರೇಡಿಂಗಿಗೆ. ಈಕ್ವಿಟಿಯಲ್ಲಿ ಮೂಮೆಂಟಿಂಗು, ಸ್ವಿಂಗು ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಕೋರ್ಸಿಗೆ ನೀವು ಕೆಳಗಡೆ ಲಿಂಕ್ ಇದೆ. ಈ ರೀತಿ ಸ್ಟಾಕ್ಗಳನ್ನ ಈಸಿ ಮೆಥಡಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಹೂಡಿಕೆ ಮಾಡ್ಬೋದು. ಓಕೆ, ಸುಮ್ಮನೆ F&Oದಲ್ಲಿ ಹೋಗ್ಬಿಟ್ಟು ಗೊತ್ತಿರೋರು ಕೂಡ ಅದರಲ್ಲಿ ಒಂದು ಸ್ಟೇಜ್ವರೆಗೂ ಒಂದು 5 ವರ್ಷ ಅದು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ F&Oದಲ್ಲಿ ಬನ್ನಿ. ಇಲ್ಲಾಂತಂದರೆ ಇದು ನಿಮಗೆ ಈಕ್ವಿಟಿ ಬೆಸ್ಟು. ಈಕ್ವಿಟಿ ಜೊತೆಗೆ ಅದನ್ನು F&Oನೂ ಕಲೀರಿ. ಫ್ಯೂಚರಲ್ಲಿ F&O ಕೂಡ ಮಾಡಿ, ಏನು ತೊಂದರೆ ಇಲ್ಲ. ಅದನ್ನು ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಓಕೆ, ರಿಸ್ಕ್ ಅನ್ನೋದು ಈಕ್ವಿಟಿಯಲ್ಲೂ ಇದೆ, F&Oದಲ್ಲಿ ಇದೆ, ಎರಡರಲ್ಲಿ ಇದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ. ಮತ್ತೆ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.